ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ಎಪಿಸೋಡ್ ಏನು ಅಂತಂದರೆ ನೋಡಿ, ಬಂಗಾರದ ಮನುಷ್ಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ ಬಂತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯವರು ಮಾಡಿರ್ತಕ್ಕಂಥ ಸಿನಿಮಾ. ಅದು ಏನು ಅಂತಂದರೆ ನಮ್ಮ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಇದು. ಮತ್ತು ಎಂಥ ಚಾಲೆಂಜ್ಗಳನ್ನೂ ಸಹ ಆರಾಮಾಗಿ ದಾಟ್ಬೋದು, ನಾವು ನಮ್ಮ ದೇಶವನ್ನು ಸುಭಿಕ್ಷವಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡು ಇವತ್ತು ಬರೀ 3 ನಿಮಿಷದ ವಿಡಿಯೋ ಮಾಡ್ತಾಯಿದ್ವಿ. ಏನು ಅಂತಂದರೆ, ನಮ್ಮ ದೇಶ ಬಡ ದೇಶ ಅಂತೆ, ನಮ್ಮ ದೇಶ ಹಾವಾಡಿಗರ ದೇಶ ಅಂತೆ. ಇದು ಕಾಂಗ್ರೆಸ್ ಸರ್ಕಾರ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರು ಅಂತ 65 ವರ್ಷ ಆಳ್ಬಿಟ್ರು. ಇನ್ನು ಮತ್ತೆ ಅವ್ರು ಬರೋದಿಲ್ಲ, ಯಾಕೆಂದ್ರೆ ನರೇಂದ್ರ ಮೋದಿ ಬಂದಿದ್ದಾರೆ, ಭಾಳ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗ್ತಾಯಿದ್ದಾರೆ. ಇನ್ನೇನಿದ್ರು ಕಾಂಗ್ರೆಸ್ ಹಿಸ್ಟ್ರಿಯೊಳಗೆ ಸೇರ್ಕೊಂಡು ಹೋಗಿದೆ. ಮತ್ತು ನಮಗೆ ಬಹಳ ಪ್ರಬುದ್ಧವಾದ ಫೌಂಡೇಶನ್ ಆಗ್ತಾ ಇರೋದು ನರೇಂದ್ರ ಮೋದಿಯವರು ಮತ್ತು ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಿನಿಮಾ. ಏನು ಅಂತಂದರೆ, ಹೊಟ್ಟೆ ಹಿಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದು ಕನ್ನಡದಲ್ಲಿ ಗಾದೆನೂ ಹೌದು. ಏನು ಅಂತಂದರೆ, ವ್ಯಂಗ್ಯ ಮಾಡಬೇಕು ಅಂತಂದರೆ ಈ ಥರ ಮಾಡ್ತಾರೆ. ಈ ಹೊಟ್ಟೆ ಸಮಸ್ಯೆನ ನಿವಾರಿಸ್ಬಿಟ್ರೆ ನಾವು ಅರ್ಧ ಶ್ರೀಮಂತರಾದಂಗೆ. ಅದನ್ನು ಹೇಗೆ ಅನ್ನೋದನ್ನು ಈ ಬಂಗಾರದ ಮನುಷ್ಯನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸ್ತಾರೆ. ಅಲ್ಲಿ ಏನು ಅಂತಂದರೆ, ಒಂದು ಗುಡ್ಡಗಾಡಿನ ಪ್ರದೇಶ, ಅಲ್ಲಿ ಬಂಡೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಸಮ ಮಾಡಿ ತೋಟ ಬೆಳೀತಾರೆ. ತೋಟ ಬೆಳೆದು ಅಲ್ಲಿ ಬೆಳೆಗಳನ್ನ ಬೆಳೆದ್ಬಿಟ್ಟು ತೋರಿಸ್ತಾರೆ. ಇದು ಏನು ಅಂತಂದರೆ, ಯಾರು ರೈತಾಪಿ ವರ್ಗ ಇದೆ, ಯಾರು ನಮಗೆ ಊಟವನ್ನು ಕೊಡ್ತಾರೆ, ಯಾರು ವ್ಯವಸಾಯವನ್ನೇ ಪ್ರಧಾನ ಕಸಬು ಅಂತ ಮಾಡ್ಕೊಂಡಿದ್ದಾರೆ, ಇವರೆಲ್ಲರೂ ಸಹ ಬಂಗಾರದ ಮನುಷ್ಯನ 2 ಸರಿ 3 ಸರಿ 4 ಸರಿ ನೋಡಿದ್ರು ತಪ್ಪಲ್ಲ ಅಂತ ಹೇಳಿದ್ರು. ಏನು ಅಂತಂದರೆ, ಈ ಥರ ಬಂಗಾರದ ಮನುಷ್ಯ ಇದು ಮಾಡಿಕೊಂಡು ನಮ್ಮ ಬದುಕನ್ನು ಬಂಗಾರ ಮಾಡ್ಕೊಳ್ಳೋಣ. ಬದುಕನ್ನು ಬಂಗಾರ ಮಾಡಿಕೊಂಡು ನಾವು ಊಟದಲ್ಲಿ ಸ್ವಾವಲಂಬಿಗಳಾಗೋಣ ಅನ್ನೋ ಇದನ್ನು ಕೊಟ್ಟಿರೋದು ಬಂಗಾರದ ಮನುಷ್ಯ. ಅದು ನೋಡಿ ರೆಕಾರ್ಡ್ ಬ್ರೇಕ್ ಮಾಡ್ತದೋ. 2 ವರ್ಷ ಒಂದೊಂದು ಥಿಯೇಟ್ರ್ ನಡೀತು. ಆ ಥರ ಸಿನಿಮಾ ಮತ್ತೆ ಬಂದಿಲ್ಲ. ಏನು ಅಂತಂದರೆ, ರಾಜ್ಕುಮಾರ್ ಅವರ ಅಂತ್ಯ ಆಯಿತು, ರಾಜ್ಕುಮಾರ್ ಅವರು ಸ್ವರ್ಗಸ್ಥರಾದರು. ಅದ್ರ ಜೊತೆಗೆ ಈ ಕಾಲ ಎಲ್ಲ ಹೊರಟೋಯ್ತಾ ಅನ್ನೋ ಒಂದು ಚಿಂತನೆ ಕಾಡುತ್ತೆ. ಇರಲಿ, ಅದೆಲ್ಲ ಕಾಡ್ತಾ ಇರಬೇಕು. ಆ ಬಂಗಾರದ ಮನುಷ್ಯಕ್ಕೆ ಆವಾಗಲೇ ಬೆಳೆ ಬರೋದು. ಆ ದೃಷ್ಟಿಯಿಂದ ಬಂಗಾರದ ಮನುಷ್ಯದಲ್ಲಿ ಏನು ಹೇಳಿದ್ದಾರೆ ನೋಡಿ, ಅಲ್ಲಿ ಹೇಳಬೇಕಾದ್ರೆ ಆ ಬೆಟ್ಟ ಗುಡ್ಡಗಳನ್ನೆಲ್ಲ ಇದು ಮಾಡಬೇಕಾದ್ರೆ ಬಾರ್ಲಿನ ಬೆಳಿಬೋದು. ಬಾರ್ಲಿ ಏನು ಅಂತಂದರೆ, ಇವತ್ತು ಅಕ್ಕಿ 70 ರೂಪಾಯಿ 80 ರೂಪಾಯಿ kg ಇದೆ. ಬಾರ್ಲಿ ಇದೆಯಲ್ಲ, ಇದ್ರ ರೇಟ್ ಶುರುವಾಗದೆ 160-200 ರೂಪಾಯಿಂದ. ಏನಾಗುತ್ತೆ, ಬಾರ್ಲಿ ಗಂಜಿ ಕುಡಿಸ್ತಾರೆ ಕಾಯಿಲೆ ಆಗಿರೋರಿಗೆ. ಇದು ಬಾರ್ಲಿ ಭಾಳ ಶಕ್ತಿ ಇರ್ತಕ್ಕಂಥದ್ದು ಮತ್ತು ಅತ್ಯಂತ ಕಡಿಮೆ ಮಳೆಯಲ್ಲಿ ಬೆಳೀತಕ್ಕಂಥದ್ದು. ಇದು ಗೋಧಿನೂ ಅಲ್ಲ, ಇತ್ಲಾಗ ಅಕ್ಕಿನೂ ಅಲ್ಲ, ಮಧ್ಯದಲ್ಲಿ ಇರ್ತಕ್ಕಂಥ ಈ ಬೆಳೆ ಇದು. ಇದನ್ನು ಬಾರಿನ ಬೆಳಿಬೋದು. ಎಲ್ಲಿ ಕಡಿಮೆ ಮಳೆ ಇದೆ ಅಲ್ಲಿ ಬಾರಿನ ಬೆಳೆದು ಹೆಚ್ಚು ದುಡ್ಡನ್ನು ಸಂಪಾದಿಸ್ಕೋಬೋದು, ಶಕ್ತಿಯುತರವಾಗ್ಬೋದು, ಆರೋಗ್ಯವಂತರಾಗ್ಬೋದು. ಇದನ್ನು ಗಮನದಲ್ಲಿಟ್ಕೋಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ಬಂಗಾರದ ಮನುಷ್ಯ ಸಿನಿಮಾ ನೋಡೋದಕ್ಕೆ ಹೋದರೆ ಆ ಸಿನಿಮಾಕ್ಕೆ ಒಂದು ಹೆಜ್ಜೆ ಹಾಕಿರೋನಿಗೆ ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.